ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತೇನಪ್ಪ ಬ್ಲಾಗಲ್ಲಿ ಸ್ಪೆಷಲ್ ಅಂದರೆ ನಮ್ಮ ಮನೆಗೊಂದು ಪುಟಾಣಿ ಮೆಂಬರ್ ಬಂದಿದ್ದಾರೆ. ಅದನ್ನು ಇಂಟ್ರಡ್ಯೂಸ್ ಮಾಡಿಸ್ಬೇಕು ಅಂತ ಇದ್ದೆ ನನ್ನ ಬರ್ಡೇ ಬ್ಲಾಗಲ್ಲಿ. ಆದರೆ ಬರ್ಡೇ ಬ್ಲಾಗ್ ನಾನು ಅಷ್ಟಾಗಿ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಸ್ವಲ್ಪ ಪರ್ಸ್ನಲ್ ಆಗಿರಲಿ ಅಂತ ನಾನು ಹಂಗಾಗಿ ಜಾಸ್ತಿ ಟೈಮ್ ಮನೆಯವ್ರ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ಹಂಗಾಗಿ ಬ್ಲಾಗ್ ನಾನು ಅಷ್ಟೊಂದು ಮಾಡಿಲ್ಲ, ಹಂಗಾಗಿ ಅಪ್ಲೋಡ್ ಮಾಡಲ್ಲ. ಈಗ ನಾನು ಪರಿಚಯ ಮಾಡಿಸ್ತೀನಿ, ಏನೋ ಎಂತ ಅಂತ ಹೇಳ್ತೀನಿ, ಬನ್ನಿ. ಕೂರು 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 ಹತ್ತು ಮೇಲೆ ಹತ್ತು ಕೂರು. ಗೈಸ್, ನನ್ನ ಮನೆಗೆ ಪುಟಾಣಿ ಬೊಂಬೆ ಆಗಿರ್ಬೋದು, ಪುಟಾಣಿ ಮುದ್ದು ಲಕ್ಷ್ಮಿ ಆಗಿರ್ಬೋದು, ಇದೇನೆ. ಅಲ್ಲಿ ಕ್ಯಾಮ್ರಾ ನೋಡುವ, ಕ್ಯಾಮ್ರಾ ಕ್ಯಾಮ್ರಾ ಕ್ಯಾಮ್ರಾ. ಅವನೊಂದು ಸ್ವಲ್ಪ ರ್ಯಾಶ್ ಮೂಡಲ್ಲಿದ್ದಾನೆ. ಈಗ ಅವನು ಇರಿಟೇಷನ್ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ವಲ್ಪ ರ್ಯಾಶ್ ಮೂಡಲ್ಲಿದ್ದಾನೆ. ನನಗೆ ಬರ್ಡೇ ಗಿಫ್ಟ್ ನಮ್ಮ ಯಜಮಾನ್ರು ಕೊಡ್ತಿದ್ದು ಇವನ್ನ ಐಫೋನ್ ಕೊಡಿಸಿದ್ದಾರೆ ಬರ್ಡೇ ಗಿಫ್ಟ್ ಅಂತ. ಐಫೋನ್ ಆದಮೇಲೆ ಐಫೋನ್ ಮೊಬೈಲ್ ಕೊಡಿಸ್ಬೇಕಾಗಿತ್ತು, ನೀನು ಬ್ಲಾಗ್ ಮಾಡ್ತೀಯ ಹಂಗಾಗಿ ನಿನಗೆ ಕ್ಲಿಯರಿಟಿ ಬರಲ್ಲ ಅಂತ ಐಫೋನ್ ಕೊಡಿಸಿದ್ರು ಬರ್ಡೇ ಗಿಫ್ಟು. ಫಸ್ಟೇ ಕೊಡಿಸಿದ್ರು, ಬರ್ಡೇಕ್ಕಿಂತ ಮುಂಚೆನೇ ಕೊಡಿಸಿದ್ರು. ಅದಾದಮೇಲೆ ಇವನನ್ನು ಕೊಡಿಸಿದ್ರು ಬರ್ಡೇ ಗಿಫ್ಟ್ ಅಂತ. ನಾನು ತುಂಬ ದಿವಸದಿಂದ ಕೇಳ್ತಿದ್ದೆ. ತಂದು ಆಯ್ತು, 2 months ಆಗಿರ್ಬೋದು, ಐ ಥಿಂಕ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. 2 ತಿಂಗಳಾಗಿದೆ. ಇವನನ್ನ ಮನೆಗೆ ತಂದು ಎಲ್ಲಿದ್ದಾನೆ, ಇಲ್ಲಿದ್ದಾನೆ. ಅವನು ಆಲ್ಮೋಸ್ಟ್ ಕೆಳಗಡೆನೆ ಕೂರೋದು. ನನ್ಗಿಂತ ಹೆಚ್ಚಾಗಿ ನಮ್ಮಮ್ಮನ ಹತ್ರ ತುಂಬ ಅಟ್ಯಾಚ್ ಆಗಿರ್ತಾನೆ. ನಮ್ಮಮ್ಮ ಕಿಚನಲ್ಲಿ ಅಡುಗೆ ಮಾಡ್ಬೇಕಾರೆ, ಇಲ್ಲ ಪಾತ್ರೆ ತೊಳಿಬೇಕಾರೆ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕಾರೆ ಯಾವಾಗಲೂ ಗೈಸ್ ಅವನು ಅಲ್ಲೇ ಇರೋದು. ಅಲ್ಲಿ ಇಲ್ಲಿ ಜಾಗ ಇದೆ, ಇಲ್ಲೇ ಇರೋದು. ಇನ್ನು ನಮ್ಮ ಅಪ್ಪ ನಮ್ಮ ಮನೆಯವ್ರು ಬಂದ್ರಂತೂ ದೇವರನ್ನೇ ತಡೆಯೋಕ್ಕೆ ಆಗಲ್ಲ. ಅವನು ಬರೀ ಗಾಡಿ ವೆಹಿಕಲ್ ಸೌಂಡ್ ಕಂಡು ಹಿಡಿತಾನೆ. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ, ಇಲ್ಲ ಈ ಬ್ಲಾಗಲ್ಲೇ ಹಾಕ್ತೀನಿ, ಈ ಬ್ಲಾಗಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ. ನಮ್ಮ ವೆಹಿಕಲ್ ಬಂದರೆ, ನಮ್ಮ ಮನೆಯವ್ರು ಬಂದರೆ, ನಮ್ಮ ಅಪ್ಪ ಬಂದರೆ, ನಮ್ಮ ಅಪ್ಪನ ಗಾಡಿ ಇಲ್ಲ ನಮ್ಮ ಮನೆಯವ್ರ ಗಾಡಿ ಬಂದರೆ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಹಾಕ್ತೀನಿ. ಇವನು ತಂದು 2 ತಿಂಗಳಾಗಿದೆ. ವ್ಯಾಕ್ಸಿನ್ ಹಾಕ್ತಿಲ್ಲ ನಾವಿನ್ನೂ, ಯಾಕಂದರೆ ಮಿಡಲಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಯ್ತು ಅವನಿಗೆ. ಒಂದ್ಸತಿ ಜೇನು ಕಚ್ಚಿತು, ಇನ್ನೊಂದ್ಸತಿ ಹುಷಾರಿಲ್ದಂಗೆ ಆಯಿತು. ಹಂಗಾಗಿ ಅವೆಲ್ಲ ಕ್ಲಿಯರಿಟಿ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು ಡಾಕ್ಟರು. ಬ್ಲಾಕ್ ನೋಡಿ ನೋಡಿ ಗೈಸ್, ನೋಡಿ 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 ಅಲ್ಲಿ ನೋಡಿ, ನಮ್ಮ ಮನೆಯವ್ರು ಬಂದಿದ್ದೆ ತಡ. ಈಗ ಸದ್ಯಕ್ಕೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ತಿದ್ದೀನಿ. ವ್ಯಾಕ್ಸಿನ್ ಹಾಕ್ಸಿ ಬಂದಮೇಲೆ ಇವನು ಯಾವ ಥರ ಇರ್ತಾನೆ, ಹೆಂಗಿರ್ತಾನೆ ಅಂತ ನೋಡೋಣ ಬನ್ನಿ. ಫಸ್ಟ್ ಟೈಮ್ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ತಿರೋದು. ನಂಗೆ ಸಖತ್ ಭಯ ಐತೆ, ಏನಾಗುತ್ತೋ ಏನೋ ಅಂತ. ಆಲ್ರೆಡಿ ಅವನಿಗೆ ಒಂದು 6 ಇಂಜೆಕ್ಷನ್ ಆಲ್ರೆಡಿ ಬಿದ್ದಿದೆ. ಯಾಕಂದರೆ ಕಡ್ಚಿರೋದಕ್ಕೆ, ಹುಷಾರಿಲ್ಲ, ಅದಕ್ಕೆಲ್ಲ ಆಲ್ರೆಡಿ ಇಂಜೆಕ್ಷನ್ ಆಗಿದೆ. ಈಗ ಏನೇನು ಪ್ರೊಸೆಸ್ಗಳು ಏನೇನು ಇರುತ್ತೆ, ವ್ಯಾಕ್ಸಿನಿಗೆ ಏನೇನು ಹೇಳ್ತಾರೆ ಅಂತ ಡಾಕ್ಟರ್ ಕೇಳೋಣ ಬನ್ನಿ ಗೈಸ್. ಈಗ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಹೋಗ್ತಾ ಹೋಗ್ತಾ ಸಿಗ್ತೀನಿ ಗಾಯ್ಸ್. ಈಗ ಹೊರಟಿದ್ದೇವೆ. ನಮ್ಮ ಮನೆಯವ್ರು ಎಲ್ಲಿ ಮೆಟ್ಲಿಳಿಯೋದು ಕಲ್ತ್ಕೊಂಡ್ಬಿಡ್ತಾನೋ ಅಂತ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದಾರೆ ಅವನ್ನ. ಗೈಸ್, ಅವನಿಗೆ ಹೊರಗಡೆ ಹೋಗೋದಂದ್ರೆ ತುಂಬಾ ಇಷ್ಟ ಗೈಸ್, ಲಿಟ್ರಲಿ ತುಂಬಾ ಇಷ್ಟ. ಎಂಜಾಯ್ ಮಾಡ್ತಾನೆ ಹೊರಗಡೆ ಹೋಗೋದು ಅಂದರೆ. ಈಗ ನಾನು ಮಧ್ಯದಲ್ಲಿ ಕೂರಿಸ್ಕೊಂಡಿದ್ದೀನಿ, ಬರ್ಬೇಕಾದ್ರೆ ಅವ್ರ ಮುಂದೆ ಕೂರಿಸ್ಕೊಂಡು ಬರ್ತೀನಿ ಅಂದರು. ಸರಿ ಆಯಿತು ಅಂತ ಅಂದೆ. ಈಗ ನಾನು ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮುದ್ದೆ ಚಿನ್ನಮ್ಮ ಹೋಗ್ತಾಯಿದ್ದೀವಿ. ಅವನಿಗೆ ಹೊರಗಡೆ ಹೋಗೋದು ಅಂದರೆ ತುಂಬಾ ಇಷ್ಟ. ಇದೇ ಕ್ಲಿನಿಕ್ಕು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಲಿಟ್ರಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೈಸ್. ನನಗೆ ತುಂಬಾ ಇಷ್ಟ ಆಯಿತು ಅವ್ರು ಟ್ರೀಟ್ ಮಾಡೋ ರೀತಿ. ಗೈಸ್, ಹೋಗಿದ ತಕ್ಷಣ ಒಳಗಡೆ ಅಲ್ಲೊಂದು ನಾಯಿ ಇದೆ. ಓ ಮೈ ಗಾಡ್, ಒಂದು ನಿಮಿಷ ಶಿವ್ರಿಂಗ್ ಬಂದ್ಬಿಡ್ತು ಇಡೀ ಬಾಡಿ. ಆ ಥರ ಬೊಗಳಿದ್ಕೆ ಪಾಪ ನಮ್ಮ ಚಿನ್ನಮ್ಮ ಎದ್ರುಕೊಂಡ್ಬಿಡ್ತು ಒಂದು ಸೆಕೆಂಡಿಗೆ. ನೋಡಿ, ಅವ್ನು ನೋಡ್ತಾರೆ ಇಲ್ಲ ನನ್ನ ಕಡೆ, ಅಷ್ಟು ಎದುರಿದ್ದಾನೆ. ಈಗ ನಾಯಿ ತೋರಿಸ್ತೀನಿ ನೋಡಿ. ಓ ಮೈ ಗಾಡ್ ಶಿಟ್. ಗೈಸ್, ಡಾಕ್ಟರ್ ಹೇಳಿದರು ಉರ್ಬಿ ಆಗ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ. ಒಬ್ಳ ಹೆಸರು ಬರ್ಸಿದೆಯಲ್ಲ ಅಂತ ಜಗಳ ಆಡ್ತಾರೆ.
ಜಂತುಳು ಔಷಧಿ ಹಾಕಿದ್ರಾ? ಇಲ್ಲ. ಏನು ಮಾಡಿಲ್ಲ. ಒಂದು ಡಿವರ್ಮಿಂಗ್ ಔಷಧಿ ಬರ್ಕೊಡ್ತೀನಿ, ಜಂತುಳು ಔಷಧಿ. ನಾಳೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಇದು ಎಷ್ಟು ತೂಕ ಬರುತ್ತೆ ಅಷ್ಟು ml ಕೊಡ್ಬೇಕು. 5 kg ಬಂದ್ರೆ 5 ml, 4 kg 4 kg. ಅಲ್ಲಿ ಟೆಂಪರೇಚರ್ ನೋಡ್ಬಿಟ್ಟು ಹಾಕಿದ್ಮೇಲೆ ನೀಟಾಗಿ ಕ್ಯಾಪ್ ಹಾಕಿ ಸೈಡಿಗೆ ಎತ್ತಿಟ್ಬಿಡಿ. 21 ದಿನ ಆದ್ಮೇಲೆ ಮತ್ತೆ ಹಾಕ್ಸಕ್ಕಲ್ಲ, ಅವಾಗ ಬೇಕಾಗುತ್ತೆ. ಇದು ಪ್ರತಿದಿನ ಬೆಳಗ್ಗೆ ಸಂಜೆ 5 ml ಖಾಲಿ ಆಗೋ ತನಕ ಹಾಕ್ತೀವಿ. ಊಟಕ್ಕಿಂತ ಮುಂಚೆ ಊಟ ಆದ್ಮೇಲೆ ಊಟದ ಜೊತೆ ಕೊಟ್ಟರು ನಡೀತದೆ, ಆಯ್ತಾ? ಎರಡು ಗೈಸ್ ಡಾಕ್ಟರ್ ಕೇಳ್ತಾರೆ ಪೇರೆಂಟ್ಸ್ ನೇಮ್ ಏನಂತ ಬರೀಲಿ ಅಂತ. ಅದಕ್ಕೆ ನಮ್ಮ ಮನೆಯವ್ರು ಸಡನ್ನಾಗಿ ಮಾನ್ಯ ಅಂತಾರೆ. ಅದಕ್ಕೆ ನಾನು ಡಾಕ್ಟರ್ ಕೇಳ್ತಿದ್ದೆ, ಮಾನ್ಯ ಅಂದರೆ ನಮ್ಮಮ್ಮ ಮನೆಗೆ ಹೋಗಿ ಬೈತಾರೆ, ಉನ್ನೀತ್ ಮಾನ್ಯ ಅಂತ ಬರೆಸ್ಬೇಕಲ್ವಾ ಅಂತಾರೆ ಅಂತ ಅಂತಿದ್ದೆ ನಮ್ಮಮ್ಮಂಗೆ ಅಂತ ಡಾಕ್ಟರ್ಗೆ ಹೇಳ್ತಿದ್ದೆ. ಗೈಸ್ ನಾನೀಗ ಪಾನಿಪುರಿ ತಿಂದಿದ್ದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸ್ನ್ಯಾಪ್ ಹಾಕೋ ಬಿಸಿಲಿ. ಈಗ ನಾನು ಅಮ್ಮಗೆ ಫಲೂದ ತೊಗೊಳಕ್ಕೆ ಬಂದಿದ್ದೆ. ಆಲ್ರೆಡಿ ಯಾವಾಗಲೂ ಇಲ್ಲೇ ತೊಗೊಳೋದು ನಾನು, ಹಂಗಾಗಿ ಇಲ್ಲೇ ತೊಗೊಂಡೆ ಫಲೂದ ತೊಗೊಂಡಾದ್ಮೇಲೆ ನೈಟ್ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಕಬಾಬ್ನ ಮನೆಗೆ ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ತಿದ್ದೆ. ಈಗ ಇವ್ನು ನೋಡ್ತಲೇ ಇದೆ, ಏನು ನೋಡ್ತಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಈಗ ಎಲ್ಲ ತೊಗೊಂಡು ಹೋಗ್ತಿದ್ದೀನಿ. ನಾನು ಹೇಳಿದ್ನಲ್ಲ ನಾನು ಹಿಂದೆ ಕೂರಿಸ್ಕೊಂಡಿರ್ತೀನಿ, ಬರ್ಬೇಕಾದ್ರೆ ಮುಂದೆ ಕೂರಿಸ್ಕೊತಾರೆ ಅಂತ. ಅವ್ನು ಕಾಣಿಸ್ತಲೇ ಇಲ್ವಲ್ಲ ಅಂತ ಹೇಳ್ತೀನಿ. ನಮ್ಮ ಮನೆಯವ್ರಾಗ ಕೈ ತಕ್ಕೊತಾರೆ, ನೋಡಲ್ಲಿ ಕೂತಿದ್ದಾನೆ, ನೋಡಲ್ಲಿ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ನೋಡೋನು ಅಂತ ಹೇಳ್ತಾರೆ. ಅದಕ್ಕೆ ಖುಷಿ ಆಗುತ್ತೆ, ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ ಅಂತ. ಅವ್ನು ಮಲ್ಗೋನಲ್ಲ ಗೈಸ್, ಆದರೆ ಏನಕ್ಕೆ ಮಲಗಿದ್ದಾನೆ ಅಂದರೆ ಇಂಜೆಕ್ಷನ್ ನವ್ವಿಗೆ ಮಲಗಿದ್ದಾನೆ ಅಷ್ಟೇ. ಅವನು ಮಲ್ಗಂತವನಲ್ಲ. ಆಮೇಲೆ ಈಗ ಮಾತಾಡ್ಕೊಂಡು ಹಂಗೆ ನಗಾಡಿಕೊಂಡು ಮನೆಗೆ ಬರ್ತೀವಿ. ಈಗ ಗೈಸ್ ಮನೆಗೆ ಬಂದಾದಮೇಲೆ ಚಿನ್ನಮ್ಮನೆಲ್ಲ ಮೇಲೆ ಕಳಿಸಿ ಏನೇನು ತಂದಿದ್ವಲ್ಲ ಅದೆಲ್ಲ ಐಟಮ್ ಇಟ್ಟು ಬರ್ತೀವಿ. ಯಾಕಂದರೆ ನಮ್ಮ ಮನೆ ರೋಡಲ್ಲಿ ಒಂದು ನಾಯಿ ಇದೆ, ಆ ನಾಯಿಗೆ ಬಿಸ್ಕೆಟ್ ತರೋಣ ಅಂತ ಬರ್ತೀವಿ. ಅದು ನೋಡಿ ನಮ್ಮ ಹಿಂದೆನೇ ಬರ್ತಿದೆ. ಈಗ ಬಿಸ್ಕೆಟ್ನ ತರೋಣ ಅಂತ ಡೈಲಿ ಬಿಸ್ಕೆಟ್ ಹಾಕ್ತೀವಿ ನಾವು, ಹಂಗಾಗಿ ಡೈಲಿ ವಾಕ್ ಬರ್ತೀವಿ. ಈಗ ನಮ್ಮ ಮನೆಯವ್ರು ಬಿಸ್ಕೆಟ್ ಹಾಕ್ತಾರೆ ನೋಡಿ. ಗೈಸ್ ನಾವು ಬಂದು ಅಂಗಡಿಗೆ ಹೋಗಿದ್ದು. ಇದು ನಮ್ಮನೆ ಹತ್ರ ಇದೆ. ನಮ್ಮನೆ ಅಂದರೆ ಈ ರೋಡಲ್ಲಿ ಇರೋ ನಾಯಿ ಕರಿಯ ಅಂತ ಇದ್ರ ಹೆಸರು. ಇದು ನಮ್ಮ ಮನೆಯವರು ಬರೋಂಗಿಲ್ಲ ಗಾಡೀಲಿ, ನೆಕ್ಕೊಂಡು ಬರುತ್ತೆ. ಅದಕ್ಕೆ ಡೈಲಿ ಬಿಸ್ಕೆಟ್ ಹಾಕ್ತಾರೆ ನಮ್ಮ ಮನೆಯವರು. ಅದು ಕಚ್ಚಲ್ಲ, ಬೊಗಳಲ್ಲ, ದೂರ ಹೋಗುತ್ತೆ ಗೈಸ್ ಮುಟ್ಟಕ್ಕೋದ್ರೆ. ನೋಡಿ ಈಗ ಸುಮ್ಮನೆ ಹಿಂಗೆ ಮುಟ್ಟಕ್ಕೋದ್ರೂ ದೂರ ಹೋಗುತ್ತೆ. ಅಷ್ಟೊಂದು ಚೂರು ಯಾಕೆ ಮಾಡಿದೆ? ಹುಳ ಏನು ಹುಳ ಗೈಸ್? ಏನು ಹುಳ? ಏನಿದು? ಫೋಟೋ ತಗೊಂಡಿದ್ದೀನ ಬೇಡ, ಇಲ್ಲಿ ತಡಿ, ಉನಿ ಬಂದು ನೋಡಿ ಗೈಸ್. ಇಲ್ಲಿ ನೋಡಿ ಹುಳ ಹೆಂಗಿದೆ ಯಪ್ಪ, ಅವರೆಕಾಯಿ ಇದ್ದಂಗಿಲ್ವ ಅಮ್ಮ? ದೇವ್ರು ಅದು ದೇವ್ರ ಬಸವಣ್ಣ ಹುಳ. ಹಿಂಗೆ ಇರಲಿ ಬಿಡು, ನೀವು ಬಂದಂಗೆ ನೋಡ್ತಾನೆ. ಇದು ಬಂದ್ರೆ ಒಳ್ಳೇದು ಅಂತಾರೆ ಮನೆ ತಕ್ಕಿ. ಕಾಣಲ್ವೇನೋ. ಇಲ್ಲಿ ಬಿಸ್ಕೆಟ್ ತರಕ್ಕೆ ಹೋದಿದ್ದೀನಿ, ಏನು ಗುಳು ಅಂತ ಹೊಳ್ತಾನೆ ಗೈಸ್. ಇವನು ಬಿಟ್ಟೋಗಂಗಿಲ್ಲ ಇವನು. ಚಿನ್ನಮ್ಮ ಈಗ ತಾನೇ ಮನೆಗೆ ಬಂದೆ, ಅಲ್ಲಿ ಬಿಸ್ಕೆಟ್ ಹಾಕ್ಬಿಟ್ಟಿದ್ದು ಮನೆಗೆ ಬಂದೆ ಒಳಗಡೆ ಬಂದು ಅಮ್ಮನ ಕೈಲಿ ಮಾತಾಡ್ತಾ ಇದ್ದೀನಿ. ಅವ್ನು ಎಲ್ಲಿ ಮಲಗಿದ್ದಾನೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಎಲ್ಲಿ ಮಲಗಿದ್ದಾನೆ ನಮ್ಮಮ್ಮ. ಅಲ್ಲಿ ಪಾತ್ರೆ ಬೆಳಗ್ತಿರ್ಬೇಕಾರೆ ಅವ್ನು ಇಲ್ಲಿ ಫಸ್ಟ್ ಟೈಮ್ ಮಲಗಿರೋದು. ಯಾಕಂದರೆ ಇಲ್ಲಿ ಅಮ್ಮ ಬುಟ್ಟಿ ಇಟ್ಟಿದ್ದಾರಲ್ಲ ಒಗೆಯ ಬಟ್ಟೆದು, ಇಲ್ಲಿ ಮಲಗ್ತಾನೆ. ಇಲ್ಲ ಅಂದರೆ ಇಲ್ಲಿ ಮಲಗ್ತಾನೆ. ಇಲ್ಲಿ ಫಸ್ಟ್ ಟೈಮ್ ಮಲಗಿರೋದು. ಚೇರ್ ಮೇಲೆ ಮಲ್ಕಂತಾನೆ. ಇವತ್ತು ಇಂಜೆಕ್ಷನ್ ಆಗಿದೆ ನನ್ನ ಮಗುಗೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಗೈಸ್ ಈಗ ಈ ಚೇರ್ ಮೇಲೆ ಕುತ್ಕಂತಿದ್ದ. ಈಗ ರಾಜ್ಕುಮಾರ ಇದನ್ ಬಿಟ್ಟ, ಚಿಕ್ಕದೇ ಇಲ್ಲಿಗೆ ಬರ್ತಾನೆ. ಈಗ ಇಲ್ಲಿಗೆ ನೋಡಿ ಯಾಕವ್ವ, ಅಯ್ಯೋ ನನ್ನ ಮಗ ಸಪ್ಪಾಯ್ತು ಗೈಸ್. ಇಂಜೆಕ್ಷನ್ನು ಹ್ಯಾಂಡ್ ಶೇಕ್ ಕೊಡು, ಹ್ಯಾಂಡ್ ಶೇಕ್. ವೆರಿ ಗುಡ್. ಅದು ಆ ಕಡೆ ವೆರಿ ಗುಡ್ ಮಗ. ಇದು ಬಾ ಅಮ್ಮ ಬರ್ತೀನಿ. ಬಾ ಇಲ್ಲಿ ಬಾ ಮಗ್ನೆ. ಇಂಜೆಕ್ಷನ್ ನೋವು ಆಯಿತು, ಇಂಜೆಕ್ಷನ್ ನೋವು ಆಯ್ತು, ಗೊತ್ತಾಯಿತು. ಅಮ್ಮ ಮಗ ಹ್ಯಾಂಡ್ ಶೇಕ್. ಏನೇನು ಮೆಡಿಸಿನ್? ಹ್ಯಾಂಡ್ ಶೇಕ್ ಅಲ್ಲೇ ಇದ್ದಾವೆ ಮೆಡಿಷನ್, ತಗೊಂಬ. ಹ್ಯಾಂಡ್ ಶೇಕ್. ನಮ್ಮ ಅಮ್ಮನ ಜೀವ ಎಲ್ಲ ನಮ್ಮ ಹತ್ರನೇ ಇರುತ್ತೆ ಗಾಯ್ಸ್, ದೇಹ ಮಾತ್ರ ಇಲ್ಲಿರುತ್ತೆ. ಲೈಟ್ಸ್ ಹಾಕೋಣ ತಡೀರಿ ಗಾಯ್ಸ್, ಕಾಣದೇ ಇಲ್ಲ ಲೈಟ್ಸ್ ಹಾಕೋಣ.
ನೋಡಿ ಗೈಸ್ ಹೆಂಗ್ ಕೂತ್ಕೊತ ಎಲ್ಲ ನೋಡ್ತಾವನೆ ಅವನ ಐಟಮ್ಸ್ಗಳು ಅಂತ. ಏನೋ ಏನೋ ಕೇಳ್ತಾವ್ನ ಗೈಸ್, ಅವನು ಏನ್ ಕೇಳ್ತಾವನು, ಏನು ಹೇಳ್ತಾವ್ನಿ ಇಂಜೆಕ್ಷನ್ ಹಾಕ್ಸಿದ್ರು. ಏನ್ ಬೇಕವ ನಿಂಗೆ, ಏನ್ ಬೇಕು? ಅಮ್ಮ ಅಪ್ಪ ಕರ್ಕೊಂಡೋಗಿ ಏನ್ ಮಾಡಿದ್ರು? ಇಂಜೆಕ್ಷನ್ ಚುಚ್ಚಿಸಿದ್ರವ ನಿಂಗೆ? ವ್ಯಾಕ್ಸಿನ್ ಹಾಕ್ಸ್ದೆ ಮಗ್ನೆ ಅಷ್ಟೇ. ನೋಡಿ ಗೈಸ್ ಇಂಜೆಕ್ಷನ್ ಹಾಕ್ಸಿದಾರೆ ಅಂತ ಹೇಳ್ತಿರೋದು ಅವ್ರು ಅಮ್ಮಗೆ. ಇಲ್ಲಿ ಇದು ಯಾವ್ದ್ರಲ್ಲಿ ಚುಚ್ಚಿದ್ರಲ್ಲವ ನಿಂಗೆ? ಯಾವ್ದ್ರಲ್ಲಿ ಚುಚ್ಚಿದ್ರು? ಯಾವ್ದ್ರಲ್ಲಿ ಇದ್ರಲ್ಲಿ ಚುಚ್ಚಿದ್ರ? ಇದ್ರಲ್ಲಿ ಚುಚ್ಚಿದ್ರ ನಿನಗೆ? ಇದ್ರಲ್ಲಿ ಇಲ್ಲಿ ಚೀ ಅಂತ ಚುಚ್ಚಿದ್ರ ನಿನಗೆ? ಇದ್ರಲ್ಲಿ ಚುಚ್ಚಿದ್ರ? ಇದು ಇಲ್ಲಿ ಚಿನ್ನಮ್ಮ ಇಲ್ಲಿ ನೋಡು, ಹ್ಯಾಂಡ್ ಶೇಕ್ ಕೊಡು ಗೈಸ್. ಹ್ಯಾಂಡ್ ಶೇಕ್ ಕೊಡು ನೋಡಿ ಗೈಸ್, ಹ್ಯಾಂಡ್ ಶೇಕ್ ಕೊಡುತ್ತೆ ನನ್ನ ಮಗು, ಹ್ಯಾಂಡ್ ಶೇಕ್ ಕೊಡುತ್ತೆ. ಈಗ ಇಷ್ಟು 3 ಕೊಟ್ಟಿದ್ದಾರೆ ಗೈಸ್. ಆಮೇಲೆ ಪೆಡಿಗ್ರಿ ಬರೆದಿದ್ದಾರೆ, ಮತ್ತು ಸಿರ್ಲಾಕ್ ಬರೆದಿದ್ದಾರೆ. ಅದು ಈಗ ಸಿಕ್ಕಲಿಲ್ಲ, ಕ್ಲೋಸ್ ಆಗಿತ್ತು. ನೋಡಿ ಟೈಮ್ ಆಲ್ರೆಡಿ 9 o'clock, ಹಂಗಾಗಿ ಕ್ಲೋಸ್ ಆಗಿತ್ತು. ಬೇರೆ ಪೆಟ್ ಶಾಪಲ್ಲಿ ತರಬೇಕದನ್ನ, ಪೆಟ್ ಶಾಪಲ್ಲ ಪೆಟ್ ಮೆಡಿಕಲಲ್ಲಿ ತರಬೇಕಾಗಿತ್ತು. ಅದು ಆ್ಯಕ್ಚುಲಿ 8:30 o'clockಗೆಲ್ಲ ಕ್ಲೋಸ್ ಆಗೋಗುತ್ತೆ. ಇವನು ಇಂಜೆಕ್ಷನ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಕ್ಲೋಸ್ ಆಗೋಗಿದೆ ಗೈಸ್. ಈಗ ಸದ್ಯಕ್ಕೆ ಇವು 3 ಹೇಳಿದ್ದಾರೆ, ಮತ್ತು ಇಂಜೆಕ್ಷನ್ನು ಟೋಟಲ್ ಎಲ್ಲ ಸೇರಿ 2000 ಏನೋ ಐ ಥಿಂಕ್ ಆಯಿತು ಅಂದ್ಕೊತೀನಿ. 2000 ಆಯಿತು. ಫಸ್ಟ್ ಇಂಜೆಕ್ಷನ್ ಒಂದು ಫಸ್ಟ್ ವ್ಯಾಕ್ಸಿನ್ ಇದು. ಈಗ ನಮ್ಮ ಮನೆಯವರು ಗಾಡಿನ ನೀಟಾಗಿ ಪಾರ್ಕ್ ಮಾಡ್ಬರ್ತೀನಿ ಅಂತ ಹೋದ್ರು. ಈಗ ನೋಡಿ ನಮ್ಮ ಮನೆಯವ್ರು ಬರೋದು ಹೆಂಗೆ ಗೊತ್ತಾಗುತ್ತೆ, ನಡ್ಕೊಂಬತ್ತವ್ರೆ, ಗಾಡೀಲೇನು ಬರ್ತಾಯಿಲ್ಲ. ಕೂತಿರೋ ಸ್ಟೈಲ್ ನೋಡಿ ಗೈ, ಸ್ಟೈಲ್. ನಮ್ಮ ಮನೆ ಗೇಟ್ ಓಪನ್ ಆಯಿತು ಅಂತ ಗೊತ್ತಾಯಿತು ಗೈಸಿಗೆ ಅವನಿಗೆ. ಈಗ ನೋಡಿ ಯಾರಪ್ಪ, ಅಪ್ಪ ಬತ್ತು, ಅಪ್ಪ ಯಾರಪ್ಪ? ಅಪ್ಪ ಬತ್ತು. ಅಯ್ಯೋ ಮೂಸ್ ಥರ. ಇದಕ್ಕಿಂತ ಮುಂಚೆ ಒಂದ್ಸತಿ ಕಡ್ಜ ಕಡ್ಜಿತ್ತು ಅಂತ ಒಂದ್ಸತಿ ಹೋಗಿದ್ದೆ. ಅದೇ ಡಾಕ್ಟರು ಅದೇ ಇದಕ್ಕೆ ಹೋಗಿದ್ದೆ ಹಾಸ್ಪಿಟಲಿಗೆ ನಾನು. ಆಗ ನನಗೆ ಮತ್ತೆ ಒಂದು ಇದು ಕೊಟ್ಟಿದ್ರು, ಟಾನಿಕ್ ಕೊಟ್ಟಿದ್ರು, ಮತ್ತು ಸೋಪು. ಹಂಗೆ ಎತ್ಕೊಂಡು ಹೋಗೋದು ಗೈಸ್ ಯಾವಾಗಲೂ. ಟಾನಿಕ್ ಕೊಟ್ಟಿದ್ರು, ಮತ್ತು ವೆಡ್ ವೈಪಲ್ಲೇ ನಾನೇ ಸ್ವಂತವಾಗಿ ತೊಗೊಂಡಿದ್ದು. ಅವ್ರೇನು ಹೇಳಿರಲಿಲ್ಲ. ಬೇಬಿಗೆ ವೈಪ್ ಮಾಡ್ತೀವಲ್ಲ, ಆ ವೆಡ್ ವೈಪ್ ಇತ್ತು. ಒಂದು ಸತಿ ಮಾಡಿದೆ ಅವನಿಗೆ ಚಿಕ್ಕವನಿದ್ದಾಗ, ಕೂದಲು ಕೆಂಚು ಬಂದುಬಿಡ್ತು. ಅದಕ್ಕೆ ಡಾಕ್ಟರ್ ಹತ್ರ ಅವತ್ತು ಹೋಗಿದ್ವಲ್ಲ, ಕಡ್ಜ ಕಚ್ಚಿತ್ತು ಅಂತ ಅವತ್ತು ಕೇಳಿದೆ, ಯಾವುದು ಯಾವುದು ವೆಡ್ ವೈಪ್ ಮಾಡಬೇಕು, ಬೇಬಿದೇ ಆಗುತ್ತಾ ಅಂತ ಕೇಳಿದೆ. ಅದು ಆಗಲ್ಲ ಅಂದರು. ಅದಕ್ಕೆ ನಾನು ಈ ವೆಡ್ ವೈಪ್ ತೊಗೊಬಂದೆ. ನಾನೆಲ್ಲ ಬ್ಯಾಕಲ್ಲಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಆಗಿಂದನೂ ಅಂತ. ವೆಡ್ ವೈಪು ಮತ್ತು ಸೋಪ್ ಯಾವುದು ಬೇರೆ ಬಳಸ್ತಿದ್ದೆ ನಾನು, ಆ ಸೋಪ್ ಬೇಡ ಅಂತ ಈ ಸೋಪ್ ತೊಗೊಬಂದೆ. ಈ ಸೋಪ್ ತುಂಬ ಚೆನ್ನಾಗಿದೆ. ಸೋಪು, ವೆಡ್ ವೈಪು ಮತ್ತು ಸಿರ್ಲ್ಯಾಕ್ಸು 2-3 ಪ್ಯಾಕೆಟ್ ಖಾಲಿಯಾಗಿದೆ ಆಲ್ರೆಡಿ. ಇವತ್ತು ತರಬೇಕಾಗಿತ್ತು, ಅಲ್ಲಿ ಖಾಲಿಯಾಗಿದೆ, ಟೈಮ್ ಓವರ್ ಆಗಿದೆ, ಹಂಗಾಗಿ ತರೋಕ್ಕಾಗಲಿಲ್ಲ. ನಾಳೆ ಮಾರ್ನಿಂಗು ಇಲ್ಲ ಈವ್ನಿಂಗ್ ಹೋಗಿ ತೊಗೊಂಬರ್ತೀನಿ ನಾನು. ಸೋಪು, ವೆಡ್ ವೈಪು ಮತ್ತು ಟಾನಿಕ್ಕು. ಫಸ್ಟು ಟಾನಿಕ್ ಕೊಟ್ಟಿದ್ರು, ಮತ್ತು ಸಿರ್ಲ್ಯಾಕ್ ಕೊಟ್ಟಿದ್ರು. ಅವೆರಡೇ ಅಲ್ವಾ ನಮಗೆ ಕೊಟ್ಟಿದ್ದು? ಅವೆರಡೇ ಕೊಟ್ಟಿದ್ದು. ಈಗ ಮತ್ತೆ ಇನ್ನೊಂದು ಸತಿ ಹುಷಾರಿಲ್ಲ, ಲೂಸ್ ಮೋಷನ್ ಆಗ್ತಿದೆ ಅಂತ ಹೋಗಿದ್ದೆ. ಆಗ ಬರೀ ಐಸ್ಕ್ರೀಮೇ ಕೊಡಿ ಅಂತ ಅಂದಿದ್ರು. ಡೈಲಿ ಹೋಗೋಗಿ 3 ಇಂಜೆಕ್ಷನ್ ಮಾಡಿಸ್ಕೊಂಬರಿವೆ. 3 ದಿವಸನೋ 4 ದಿವಸನೋ ಹೋಗಿದ್ದೀನಿ. 4 ದಿವಸನೂ 3 ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ದೀನಿ ಅವನಿಗೆ. ಈಗ ವ್ಯಾಕ್ಸಿನ್ ಹಾಕಿಸ್ಬೇಕಾಗಿತ್ತು. ಅದೇ ಡಿಲೇ ಆಗ್ತಾ ಬಂತು. ಆ್ಯಕ್ಚುಲಿ ತಂದು 2 ದಿವಸಕ್ಕೆ 3 ದಿವಸಕ್ಕೆ ನಾವು ಹಾಕಿಸ್ಬೇಕಾಗಿತ್ತು. ಇವೆಲ್ಲ ಪ್ರಾಬ್ಲಮ್ಸ್ಗಳು ಅವನಿಗೆ ಕ್ರಿಯೇಟ್ ಆಯ್ತಲ್ಲ, ಹಂಗಾಗಿ ಡಾಕ್ಟರ್ ಏನಂತ ಹೇಳಿದರು, ಬೇಡ ಈಗ ಯಾವುದೂ ಎಲ್ಲ ನೀಟಾಗಿ ಕ್ಲೀನಪ್ ಆಗಲಿ, ಅವ್ನು ಏನಿದೆ ಹುಷಾರಿದ್ದಾಗ ವ್ಯಾಕ್ಸಿನ್ ಕೊಡೋಕ್ಕಾಗಲ್ಲ, ಜ್ವರ ಇರುತ್ತೆ ಆಲ್ರೆಡಿ ಮೈ ಮೇಲೆ ಅಂತ. ಹಂಗಾಗಿ ಈಗ ಹೋದ ವ್ಯಾಕ್ಸಿನ್ ಹಾಕ್ಸೋಕ್ಕೆ. ಈ ವ್ಯಾಕ್ಸಿನ್ ಹಾಕ್ಸೋಕೆ ಹೋದಾಗ ಒಂದು ಸ್ವಲ್ಪ ಬರೆದಿದ್ರಲ್ಲ ಟಾನಿಕ್ಕು ಮತ್ತು ಅದನ್ನೆಲ್ಲ ತಂದಿದ್ದೀನಿ. ಒಂದು ಸ್ವಲ್ಪ ಫಸ್ಟೇ ತೋರಿಸಿದ್ದೀನಿ. ಈಗ ಈಕ್ವಾಲಿಟಿ ಎಲ್ಲ ಪ್ರತಿಯೊಂದು ನೀಟಾಗೆಲ್ಲ ತೋರಿಸ್ತೀನಿ, ಬನ್ನಿ ಗೈಸ್. ಅದೇ ಈಗ ಹೋದಾಗ ಜೇನುತುಳ ಅಂತ ಹೇಳಿದರು. ಇದನ್ನು ಅವ್ನು ಎಷ್ಟು ಕೆ ಜಿ ಇದ್ದಾನಲ್ಲ ಅಷ್ಟು ಕೆ ಜಿಗೆ ಸಿರೆಂಜ್ ಇದೆಯಲ್ಲ, ಆ ಸಿರೆಂಜಿಗೆ ಹಾಕ್ಬಿಟ್ಟು ಕುಡಿಸ್ಬೇಕು ಅವನಿಗೆ. ಬೆಳಗ್ಗೆ ಮಮ್ಮಿ ಅವ್ನು ಎದ್ದಿದ ತಕ್ಷಣ ಕುಡಿಸ್ಬೇಕು. ಬೆಳಗ್ಗೆ 1 hour ಆದಮೇಲೆ ಊಟ ಕೊಡಬೇಕು, ಅಲ್ಲಿವರೆಗೂ ಕೊಡೋಂಗಿಲ್ಲ ತಿಂಡಿನ. ಇದು ಜೇನುತುಳದ್ದು ಗೈಸ್. ಇದು ಎಷ್ಟು ಅಂದರೆ
150 ರುಪೀಸ್ ಇದು. ಒಂದೇ ಟೈಮ್ ಮಾಡಿ, ನಾನು ಇನ್ನೊಂದ್ಸತಿ ಹೇಳ್ತೀನಿ, ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ ಅಂದರು. ಒಂದು ಇದು ಸೋಪು ಗೈಸ್, ಒಂದು ಇದು ಸೋಪ್ ಎಷ್ಟಪ್ಪ, 160 ರುಪೀಸು ಇದು ಸೋಪು. 2 ಸೋಪ್ ಬರುತ್ತೆ ಗೈಸ್ ಇದು ಸೋಪು. ಆಮೇಲೆ ಇದು ವೆಡ್ ವೈಪು, ಇದು ಒಂದು ವೆಡ್ ವೈಪ್ ಅಷ್ಟೇ ತಂದಿದ್ದೆ. ಇದನ್ನ ವೆಡ್ ವೈಪ್ನ ಏನು ತಂದೇನು 15 ಡೇಸ್ ಅಷ್ಟೇ ಆಗಿರೋದು. ಇದು ವೆಡ್ ವೈಪು. ಇದರಲ್ಲಿ 70 ಪೀಸಸ್, ಎಷ್ಟು ಪೀಸಸ್ ಇರುತ್ತೆ ಅಂತ ಹೇಳಿದಾರಪ್ಪ, ಎಷ್ಟಿದೆ ಗೊತ್ತಿಲ್ಲ, 70 ಇರ್ಬೋದು, ಇಲ್ಲ 60 ಏನೋ ಇರ್ಬೋದು. ಇದು 300 ರುಪೀಸು. ಇದು ವೆಡ್ ವೈಪು 300 ರುಪೀಸ್. ಇದು ಸಖತ್ ಚೆನ್ನಾಗಿದೆ ಗೈಸ್, ಇದು ಕ್ವಾಲಿಟಿ ಅಲ್ವೇನಮ್ಮ? ಸಖತ್ ಚೆನ್ನಾಗಿದೆ ಇದು. ಒಂದು ಸತಿ ಅವ್ನು ಸ್ನಾನ ಆದಮೇಲೆ ಒಂದು 1.5 ಅವರ್ ಇಲ್ಲ 2 ಅವರ್ ಆದಮೇಲೆ ಒಂದು ಸತಿ ನೀವು ಒಂದು ಸತಿ ಕ್ಲೀನಪ್ ಮಾಡಿದ್ರಲ್ಲಿ ಅಂತ ಹೇಳಿದರು. ಇದು ವೆಡ್ ವೈಪು ಸಖತ್ತಿದೆ, ತೋರಿಸ್ತಾರೆ ನೋಡಿ. ತೋರಿಸು ಮಮ್ಮಿ ಇದನ್ನು ಬಿಚ್ಚಿ ಯಾವ ಥರ ಐತೆ ಅಂತ. ಇದೆ ಇನ್ನೂ ತುಂಬಾ ಇದೆ. ಆಲ್ರೆಡಿ ಏನೊಂದು 10-15 ಯೂಸ್ ಮಾಡಿದೆ ನಾನು ಅಷ್ಟೇ. ನಾನು ಈ ಹೊರ್ಗಡೆ ಎಲ್ಲ ವಾಶ್ರೂಮ್ಗೆ ಹೋಗೋಕ್ಕೆಲ್ಲ ಹೋಗ್ತೇನಲ್ಲ, ಆಗೆಲ್ಲ ಕಾಲು ಗೊಜ್ಜೆ ಆಗುತ್ತೆ ಅಂತ ಒರೆಸೋದಕ್ಕೆ ಅಂತ ತಂದು ಇಟ್ಕೊಂಡಿದ್ದೀನಿ. ಪರ್ಫ್ಯೂಮ್ ಸ್ಮೆಲ್ ಬರುತ್ತದೆ ಆ್ಯಕ್ಚುಲಿ, ಅದೊಂದು. ಆಮೇಲೆ ಇದು ಕಡ್ಜ ಕಚ್ಚಿದಾಗ ಹೋಗಿದ್ನಲ್ಲ, ಆಗ ಕೊಟ್ಟಿದ್ದು ಇದನ್ನು ಹೊಟ್ಟೆ ಹಶ್ವಿಗೆ ಅಂತ. 230 ರುಪೀಸ್ ಇದು, 230 ರೂಪಾಯಿ ಇದು. ಆಲ್ರೆಡಿ ಅರ್ಧ ಖಾಲಿ ಆಗಕ್ಕೆ ಬಂದಿದೆ, ಅರ್ಧ ಇದೆ. ಆ್ಯಂಡ್ ಈಗ ಕೊಟ್ಟಿರೋದು ಇದು. ಅದೇ ಇದೊಂದು ಸ್ವಲ್ಪ ಡೆವಲಪ್ ಆಗಲಿ ಅಂತ. ಅಲೋನಿ ಏನು ಕೊಟ್ಟಿರೋದು ಇವೆರಡನ್ನು? ಈಗ 2 ಕೊಟ್ಟಿದ್ದಾರಲ್ಲ, ಅದೇ ವಿಟಮಿನ್ನು ಮತ್ತು ದಪ್ಪ ಆಗಲಿ ಅಂತ ತಾನೇ ಅವನು. ಹಾಂ ಏನು ಹೇಳು? ಇದು 190 ರುಪೀಸ್ ಇದು 190. ಆ್ಯಂಡ್ ಇದು ಎಲ್ಲಿದೆ, ಇದು 300 ರುಪೀಸ್. 275 ಇದೆ, 300 ರುಪೀಸ್ ಇದು. ಆ್ಯಂಡ್ ಇದು 190, ಅದೇ 200, ಇದು 300. ಈ ಸಿರೆಂಜಿಗೆ ಹೊಸತಿ ಏನು ಕ್ಯಾಶ್ ತೊಗೊಂಡಿರಲಿಲ್ಲ ಗೈಸ್, ಇದನ್ನು ತೊಗೊಂಡಿದ್ನಲ್ಲ ಆಗೇನು ಕ್ಯಾಶ್ ತೊಗೊಂಡಿರಲಿಲ್ಲ. ಈಗ 10 ರುಪೀಸ್ ಅಂತ 20 ರುಪೀಸ್ ತೊಗೊಂಡ್ರು ಸಿರೆಂಜಿಗೆ. ನಾನು 2 ಕೊಡಿ ಅಂತ ಅನ್ನಲ್ಲ ಈ ಸಿರೆಂಜಿಗೆ. ಮತ್ತು ಇದು 150 ರುಪೀಸ್. ಇದು 150 ರುಪೀಸು. ಇದು ಅವನ ದಿನಚರಿಯ ಐಟಮ್ಸ್ಗಳು. ದಿನಚರಿ ಅಂದರೆ ಅದೇ ಡೈಲಿ ಕೊಡ್ಸೋದು ನೋಡಿ, ಬಂದ್ಬಿಟ್ಟ ಸೌಂಡಿಗೆ. ಇಷ್ಟು ಈಗ ಅವನಿಗೆ ನಾವು ಕಂಟಿನ್ಯೂ ಮಾಡಬೇಕು. ಅವನಿಗೆ ವ್ಯಾಕ್ಸಿನ್ ಕಾರ್ಡ್ ಕೊಟ್ಟಿದ್ದಾರೆ, ನಂಗೆ ಅದು ನೋಡಿ ತುಂಬ ಖುಷಿ ಆಯ್ತಿದೆ. ವ್ಯಾಕ್ಸಿನ್ ಕಾರ್ಡ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ಏನೇನು ಬರೆದಿದ್ದಾರೆ ಏನೇನು ಅಂತ ಬ್ಯಾಕ್ ಕ್ಯಾಮ್ರಾ ಮಾಡಿ. ಗೈಸ್ ಇದೇ ಒಂದು ವ್ಯಾಕ್ಸಿನ್ ಕಾರ್ಡು. ಪೇರೆಂಟ್ಸ್ನ ಮಾನ್ಯ ಉನ್ನಿತ್ ಅಂತ ಬರೆಸ್ದೆ ನಾನು. ಇವರು ಉನ್ನಿತ್ ಮಮ್ಮಿ ಮಾನ್ಯ ಅಂತ ಬರೀರಿ ಸಾಕು ಅಂದರು. ಅದಕ್ಕೆ ಉನ್ನಿತ್ ಅಂತ ಬರೀರಿ, ನಮ್ಮಮ್ಮ ಬೈತಾರೆ ಅಂತ ಅಂದಿದ್ದೀನಿ ವಿಡಿಯೋದಲ್ಲಿ. ಮಾನ್ಯ ಉನ್ನಿತ್, ಅವನ ಹೆಸರೇನು ಅನ್ನೋದಕ್ಕೆ ಚಿನ್ನಮ್ಮ ಅಂತ ಬರೆಸ್ದೆ. ಇದು ಫಸ್ಟ್ ಕಾರ್ಡ್ ಒಂದು. ಅದೇ ಇದೊಂದು ಬರೆದಿದ್ದಾರೆ, ತರಬೇಕು. ಇದೆಲ್ಲ ತಂದಿದ್ದೀವಿ. ಇದೊಂದು ತರಬೇಕು ಮತ್ತು ಇದೊಂದು ತರಬೇಕು. ಇದು ಇವತ್ತಿಲ್ಲ, ಕ್ಲೋಸ್ ಆಗಿದೆ, ನಾಳೆ ತಗೊಬರ್ತೀನಿ. ಇದು ವ್ಯಾಕ್ಸಿನ್ದು ಗೈಸ್. ಇವತ್ತು 3 ಡೇಟು 12 ತಡೀರಿ ಸುಮ್ಮನೆ 3 ಡೇಟು 12ನೇ ತಿಂಗಳು 2024 ವ್ಯಾಕ್ಸಿನ್ ಆಗಿರೋದಿದೆ ಅವನಿಗೆ. ಮತ್ತು ನೆಕ್ಸ್ಟ್ ಅವ್ರು ಬರೆದಿದ್ದಾರೆ ನೋಡಿ, ನೆಕ್ಸ್ಟ್ ಡೇ ವ್ಯಾಕ್ಸಿನು. ನೆಕ್ಸ್ಟ್ ಇದೆ, ಅದೇ 21 ದಿವಸ ಆದಮೇಲೆ ಇದೇ ತಿಂಗಳಲ್ಲಿ ಇದೇ ತಿಂಗಳಲ್ಲಿ 24ನೇ ತಾರೀಕು ಬರುತ್ತೆ. 21 ದಿವಸ ಆದಮೇಲೆ ಬನ್ನಿ ಅಂದಿರೋದು. 24 ಮತ್ತು 12ನೇ ತಿಂಗಳು 2024, 24ನೇ ತಾರೀಕಿಗೆ ಡೇಟ್ ಕೊಟ್ಟಿರೋದು. 21 ದಿವಸ ಆದಮೇಲೆ ಮತ್ತೆ ಇವನ್ನ ವ್ಯಾಕ್ಸಿನಿಗೆ ಕರ್ಕೊಂಡು ಹೋಗ್ಬೇಕು ಗೈಸ್. ಇದು ಇವನ ಕಾರ್ಡ್. ಇದು ನಮ್ಮ ಚಿನ್ನಮ್ಮನ ಕಾರ್ಡ್. ಅದೇ ಮಕ್ಳಿಗೆ ಬರಿತೀವಲ್ಲ, ಮಕ್ಳಿಗೆ ಬರೀತಾರಲ್ಲ, ಅದೇ 1 ತಿಂಗಳಿಗೆ ಇಂಜೆಕ್ಷನು, 2 ತಿಂಗಳಿಗೆ ಇಂಜೆಕ್ಷನು, 6 ತಿಂಗಳಿಗೆ ಇಂಜೆಕ್ಷನು, ಹಂಗೆ ಇವನಿಗೂ ವ್ಯಾಕ್ಸಿನ್ ಕಾರ್ಡ್ ಇದು ಇವನಿಗೆ ಗೈಸ್. ಇದನ್ನ ಜೋಪಾನಾಗಿ ಮಡಿಕೊಬೇಕು ಗೈಸ್. ನಾವು ಕಳೆದಾಕದು ಜಾಸ್ತಿ ಏನೇ ಒಂದು ವಸ್ತು ಆದರೂ ಕಳೆದಾಕದು ಜಾಸ್ತಿ ಗೈಸ್. ನಾನು ತೋರಿಸ್ತಾ ಇರೋದು ಸಂಜೀವಿನಿ ಪೆಟ್ ಕ್ಲಿನಿಕ್ಕಿಗೆ. ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಫ್ರೆಂಡ್ಲಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ರಫಾಗಿ ಬಿಹೇವ್ ಮಾಡಲ್ಲ. ಅದು ನನಗೆ ತುಂಬಾ ಇಷ್ಟ ಆಯಿತು. ಅವನಿಗೆ ಫಸ್ಟ್ ಟೈಮ್ ಕಡ್ಜ ಕಚ್ಚಿದಾಗಲಿ ಮತ್ತು ಲೂಸ್ ಮೋಷನು ವಾಮಿಟಿಂಗ್ ಆಗ್ತಿತ್ತು, ಆಗಿಂದಾಗಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನೀವೇನಾದ್ರು ಈ ಬ್ಲಾಗ್ ನೋಡಿ ಚಂದ್ರಪಟ್ಟಣದಲ್ಲಿ ಏನಾದ್ರು ಒಳ್ಳೆ ಕ್ಲಿನಿಕ್ ಸಜೆಸ್ಟ್ ಮಾಡಬೇಕು ಅಂದರೆ ಪೆಟ್ಗಳಿಗೆ ದಯವಿಟ್ಟು ಇದಕ್ಕೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದೇನು ಪ್ರಮೋಷನ್ ಅಲ್ಲ, ತುಂಬ ಚೆನ್ನಾಗಿ ತುಂಬ ಬೆಸ್ಟಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಇಷ್ಟ ಆಯಿತು ನನಗೆ ಅವರು ಟ್ರೀಟ್ ಮಾಡೋದು. ಸೂಪರ್. ಡಾಕ್ಟರು ಅಷ್ಟೇ ಸೂಪರು. ನಮ್ಮ ಚಿನ್ನಮ್ಮನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದನ್ನು ಹೇಳಬೇಕು ಅಂತ ತುಂಬ ತಿಂಗಳಿಂದ ವೇಟಿಂಗ್ ಲಿಸ್ಟಲ್ಲಿತ್ತು. ಅವನು ನಮ್ಮ ಮನೆಗೆ ತಂದಿದ್ದ ರೀತಿ ಪ್ರತಿಯೊಂದು ಇನ್ನು ಮುಂದೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತೀನಿ. ನಾನು ಇಷ್ಟು ದಿವಸ ಬಿಟ್ಟಿರಲಿಲ್ಲ.
ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಡೋಣ ಇವ್ನು ಫಸ್ಟ್ ಬ್ಲಾಗಿಗೆ ಇಂಟ್ರೆಸ್ ಮಾಡಾದ್ಮೇಲೆ ಬಿಡೋಣ, ತೋರಿಸಿದ್ಮೇಲೆ ಬಿಡೋಣ ಅಂದ್ಕೊಂಡಿದ್ದೆ. ತುಂಬಾ ಗ್ಯಾಪ್ ಆಯಿತು, ಹಂಗಾಗಿ ಬಿಡೋಕ್ಕೆ ಆಗಲಿಲ್ಲ ಗೈಸ್ ನಾನು. ಇನ್ನು ಮುಂದೆ ಅವನು ಯಾವ ಥರ ಆಟ ಆಡ್ತಿದ್ದ, ಯಾವ ಥರ ಬೆಳೆದ ಅಂತ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಈ ವಿಡಿಯೋದಲ್ಲಿ ಬರುತ್ತೆ, ಕಂಟಿನ್ಯೂ ಬರುತ್ತೆ. ಇವನನ್ನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟು ದಿವಸ ಕಾಯ್ತಿದ್ದೆ. ನನ್ನ ಬರ್ಡೇ ಗಿಫ್ಟು ಅವನು ನಮ್ಮ ಮನೆಗೆ ಬಂದಮೇಲೆ ಏನೋ ಒಂಥರ ಸಂತೋಷ, ಖುಷಿ ಪ್ರತಿಯೊಂದು ಇದೆ ಗೈಸ್. ನಾನೇನಾರು ಅಳ್ತಿದ್ರೆ ಇಲ್ಲ ಸಪ್ಪು ಕೂತಿದ್ರೆ ಬಂದು ಮಾತಾಡಿಸ್ತಾನೆ, ಆಮೇಲೆ ಬೊಗಳ್ತಾನೆ, ಮಾತಾಡು, ಯಾಕೆ ಮಾತಾಡ್ತಾ ಇಲ್ಲ ನೀನು ನನ್ನನ್ನು ಅಂತ. ಅವ್ನು ಬಂದಮೇಲೆ ಏನೋ ಒಂಥರ ಮನೇಲಿ ಸಖತ್ ಖುಷಿ, ಸಂತೋಷ, ನೆಮ್ಮದಿ ಇದೆ. ಅವ್ನು ನಮ್ಮ ಜೊತೆ 100 ಕಾಲ ಹೆಂಗೆ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿದ್ದರೆ ಸಾಕು, ಅಷ್ಟೇ ನಾನು ದೇವ್ರ ಹತ್ರ ಬೇಡೋದು. ನಮ್ಮಮ್ಮ ಆಗಲಿ, ನಾನಾಗಲಿ, ನಮ್ಮ ಮನೆಯವರಾಗಲಿ, ನಮ್ಮಪ್ಪ ಆಗಲಿ ಫಸ್ಟು ದೇವಸ್ಥಾನಕ್ಕೆ ಹೋದರೆ ನಮ್ಮನ್ನೆಲ್ಲ ಬೇಡ್ಕೊಳ್ಳಿವೋ, ಈಗ ಫಸ್ಟ್ ಅವನನ್ನು ಬೇಡ್ಬಿಟ್ಟು ಆಮೇಲೆ ನಮ್ಮನ್ನೆಲ್ಲ ಬೇಡ್ಕೊತಿದ್ದೀವಿ ನಾವು. ಇವತ್ತಿನ ವ್ಯಾಕ್ಸಿನ್ ಒಂದು ಆಗಿದೆ. ನೆಕ್ಸ್ಟ್ ವ್ಯಾಕ್ಸಿನ್ ಟೈಮಲ್ಲಿ ನಾನು ಬ್ಲಾಗ್ ಮಾಡ್ತೀನಿ. ಇನ್ನು ಮುಂದೆ ನನ್ನ ಬ್ಲಾಗಲ್ಲಿ ನಾನು ಮುದ್ದು ಕಂದನ ನಾನು ಇನ್ನು ತೋರಿಸೋದು ಸ್ಟಾರ್ಟ್ ಮಾಡ್ತೀನಿ. ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ನಾನು ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ ಗೈಸ್. ತೋರಿಸೋಣ ಅಂದ್ಕೊಂಡು ಬೇಡ, ಈಗ ಬೇಡ, ಇನ್ನೊಂದು ದಿವಸ ತೋರಿಸೋಣ ನೀವೇ. ಇನ್ನು ಮುಂದೆ ಕಂಪಲ್ಸರಿಯಾಗಿ ತೋರಿಸ್ತೀನಿ ನಾನು. ಅವನು ಬಂದಿದ್ದು ಯಾವ ಮಂತಲ್ಲಿ ಬಂದಿದ್ದು ನೀ ಚಿನ್ನಮ್ಮ? ಯಾವ ಮಂತಲ್ಲಿ ಬಂದಿದ್ದು? ಅಕ್ಟೋಬರಲ್ಲಿ ಅವ್ನು ನಮ್ಮ ಮನೆಗೆ ಬಂದಿದ್ದು ಗೈಸ್. ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ಸು ಮಿಸ್ ಮಾಡ್ದಂಗೆ ಇಟ್ಕೊಂಡಿದ್ದೀನಿ. ಒಂದೊಂದು ಸೆಕೆಂಡ್ಸು ಅವನು ಯಾವ ಥರ ಬೆಳೆದ, ಯಾವ ಥರ ಬಿಹೇವ್ ಮಾಡ್ತಿದ್ದ ನಮ್ಮ ಮನೆಯೊಳಗೆ, ಅಪ್ಪನ ಜೊತೆ ಯಾವ ಥರ ಆಟಾಡ್ತಾನೆ, ನಮ್ಮ ಮನೆಯವ್ರ ಜೊತೆ ಯಾವ ಥರ ಆಟಾಡ್ತಾನೆ, ಅಮ್ಮನ ಜೊತೆ ಯಾವ ಥರ ಇರ್ತಾನೆ, ನನ್ನ ಜೊತೆ ಒಂದೊಂದು ಕ್ಲಿಪ್ಪಿಂಗ್ಸ್ನು ಸೇವ್ ಮಾಡಿ ಇಟ್ಟಿದ್ದೀನಿ ನಾನು. ಹೋಗ್ತಾ ಪ್ರತಿಯೊಂದು ಬ್ಲಾಗಲ್ಲಿ ಆಗಿರ್ಬೋದು ಇಲ್ಲ. ನಾನು ಬಂದಿದ್ದೆ, ಖುಷಿ ಆಯಿತಾ ನೋಡಿ ಗೈಸ್, ಅವ್ನು ಈಗಲೂ ಎಲ್ಲಿ ಮಲಗಿದ್ದಾನೆ. ಒಟ್ಟಿನಲ್ಲಿ ಅವನಿಗೆ ನಮ್ಮಮ್ಮಂದು ಇದು ಏನದು ನೈಟ್ ಟಚ್ ಆಗಬೇಕು, ಕಾಲು ಟಚ್ ಆಗಬೇಕು ಅವನಿಗೆ. ಏನನ್ನಿಸ್ತು? ಖುಷಿ ಆಯಿತು. ಮೊದಲೆಲ್ಲ ಒಂಥರ ಯೋಚನೆ ಮಾಡ್ತಿದ್ದೆ. ಗೈಸೂರು ಮಾತಾಡೋಕೆ ಸಡಾದ್ರು ನೆನ್ಕತ್ತಿದ್ದೆ. ಖುಷಿಯಿಂದ ಹೇಳ್ಬೇಕು, ಅವ್ನು ಬಂದಿರೋದಕ್ಕೆ ಖುಷಿಯಿಂದ ಹೇಳ್ಬೇಕು. ಅವ್ನು ಬಂದ್ಮೇಲೆ ಸ್ವಲ್ಪ ಕಷ್ಟ ಎಲ್ಲ ಒಂಥರ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ದೆ, ಸಖತ್ ಯೋಚನೆ ಮಾಡ್ತಾ ಇದ್ದೆ. ಬೇಜಾರಾಗೋದು, ನೆನ್ಕತ್ತಿದ್ದೆ. ನಮ್ಮ ತಾಯಿ, ನಮ್ಮ ಅಪ್ಪನ ಮನೆಯವ್ರು ನೆನ್ಕೊಳ್ತಿದ್ದೆ. ಇವಾಗ ನಮ್ಮಮ್ಮನ ಯಾವಾಗಲೂ ನೆನ್ಕತ್ತೀನಿ, ಯಾವಾಗಲೂ ಎನಿ ಟೈಮ್ ನೆನೀತೀನಿ ನನ್ನ ತಾಯಿನ. ಇವನು ಬಂದಮೇಲೆ ಅಲ್ಪ ಸ್ವಲ್ಪ ಸಮಾಧಾನ ಆಯಿತು. ಎದ್ದೇಡ್ಕೆನೆ ಅವ್ನು ಆ ಕ್ಷಣನೇ ಬರ್ತಾನೆ ನಮ್ಮ ರೂಮ್ ಹತ್ರ. ಅವ್ನು ನೋಡಿದಾಗಲೇ ನಮಗೆ ಖುಷಿ ಆಗೋದು, ನನಗೂ ನಮ್ಮ ಮನೆಯವರು. ಫಸ್ಟ್ ನಾವಿಬ್ಬರೇ ಎದ್ದು ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿ, ಆಮೇಲೆ ಅವನಿಗೆ ಸಿರ್ಲಾಕ್ ತಿನ್ನಿಸಿ, ಬಿಸ್ಕೆಟ್ ತಿನ್ನಿಸಿ, ಆಮೇಲೆ ನಾವು ಕಾಫಿ ಕುಡಿಯೋದು. ಖುಷಿ ಆಯ್ತಾ? ಖುಷಿ ಆಯಿತು, ಸಖತ್ ಖುಷಿ ಆಯಿತು. ಬೇಜಾರೇ ಕಳೆಯುತ್ತೆ ನನ್ನ ಮಗ ಬಂದಿದ್ದಕ್ಕೆ. ನನಗೆ ಈಗಲಿಂದ ಅಲ್ಲ, ಫಸ್ಟಿಂದನೂ ಭಾಳ ಇಷ್ಟ. ನನಗೆ ಫಸ್ಟಿಂದನೂ ಇಷ್ಟನೇ. ಏನು ಅನ್ನಿಸ್ತು ಚಿನ್ನಮ್ಮನ ತಂದಿದ್ಕೆ ಮನೆಗೆ? ಖುಷಿ ಆಯ್ತು. ತಂದಿದ್ದೆ ನೀನು. ಏನು ಗಿಫ್ಟ್ ಅದು? ಬರ್ತ್ಡೇ ಗಿಫ್ಟ್. ಯಾರ ಬರ್ಡೇ ಗಿಫ್ಟ್? ನನ್ನ ಬರ್ಡೇ ಗಿಫ್ಟ್. ಏನು ಅನ್ನಿಸ್ತಾ ಅವ್ನು ಮನೆಗೆ ಬಂದಿದ್ದೀಗ? ನಿನಗೇನು ಫೀಲ್ ಆಗ್ತೈತೆ? ಏನು ಫೀಲ್ ಚೆನ್ನಾಗೈತೆ. ನಿನಗೇನು ಅನ್ನಿಸ್ತೈತೆ ಮನ್ಸಿಗೆ? ಏನು ಅನ್ನಿಸ್ತೈತೆ ಅವ್ನು ಬಂದಮೇಲೆ? ಏನು ಖುಷಿ ಆಯ್ತೈತೆ? ಖುಷಿ ಆಯ್ತೈತೆ ಬಂದಮೇಲೆ. ಖುಷಿ ಆಯ್ತೈತೆ ಅಷ್ಟೇ ಗೈಸ್. ನಮ್ಮ ಮನೆಯವರು ಒಂದು ಸ್ವಲ್ಪ ಶೈ, ಮಾತಾಡಲ್ಲ ಅಷ್ಟಾಗಿ. ಸಖತ್ ಖುಷಿಯಾಗಿದೆ ಅವ್ನು ಬಂದಿದ್ದಕ್ಕೆ. ಅವನು ಒಂದು ಕ್ಷಣನೂ ನಮ್ಮ ಅಪ್ಪ ಆಗಲಿ ಅವರಾಗಲಿ ಬಿಟ್ಟಿರೋದೇ ಇಲ್ಲ ಗೈಸ್. ಫೋನ್ ಮಾಡಿದರೆ ನಮ್ಮಪ್ಪ ಮಗ ಏನು ಮಾಡ್ತೈತೆ ಅಂತ ಕೇಳ್ತಾರೆ. ಅವರು ಅಷ್ಟೇ, ಅವ್ರ ಮನೆಯೊಳಗೆ ಬಂದರೆ ಫಸ್ಟ್ ಅವನ್ನೇ ನೋಡಬೇಕು. ಅವ್ನು ನೋಡೋವರೆಗೂ ಅವ್ರಿಗೆ ಸಮಾಧಾನ ಇರೋಲ್ಲ. ಇನ್ನೊಂದು ಅವ್ನು ಅವರ ಮಧ್ಯದಲ್ಲೇ ಮಲಗೋದು, ನಮ್ಮ ರೂಮಲ್ಲೇ ಮಲಗೋದು. ಅವನು ಬಂದಾಗಿಂದನೂ ನಮ್ಮ ರೂಮಲ್ಲೇ ಮಲಗೋದು. ಅವನು ನಮ್ಮ ಜೊತೆನೇ ಮಲಗಬೇಕು. ನನಗೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಈಗ. ಅವ್ನು ಬಿಟ್ಟು ನಾನು ಮಲಗೋಕ್ಕಾಗಲ್ಲ. ಅವ್ನು ಕೆಳಗಡೆ ಮಲಗಿದ್ರು ಎತ್ಕೊಂಡ್ಬಿಟ್ಟು ಮೇಲೆ ಮಲಗಿಸ್ಕೊಂಡ್ಬಿಡ್ತೀನಿ ಮಧ್ಯದಲ್ಲಿ ನಾನು. ತುಂಬ ಖುಷಿ ಆಯಿತು ಅವ್ನು ಬಂದಿದ್ದಕ್ಕೆ. ಲಕ್ಕಿ ಚಾಂಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಲೈಫಲ್ಲಿ. ಅವನು ತುಂಬಾ ಖುಷಿ ಆಯಿತು ಗೈಸ್ ಅವ್ನು ಬಂದಿದ್ದಕ್ಕೆ. ಗೈಸ್ ಐಸ್ ಕ್ರೀಮ್ ತಂದಿದ್ನಲ್ಲ, ಈಗ ಐಸ್ ಕ್ರೀಮ್ ಕೊಡ್ತೀನಿ ಅವನಿಗೆ. ಅವ್ನಿಗೆ ಇಂಜೆಕ್ಷನ್ ಆದಾಗೆಲ್ಲ ಒಂದೊಂದು ಐಸ್ ಕ್ರೀಮ್ ತಂದು ತಿನ್ನಿಸ್ತೀನಿ. ಹಂಗಂದ್ರೆ ಒಂದು ಸ್ವಲ್ಪ ಖುಷಿಯಾಗಿರಲಿ ಅಂತ ನನಗೆ ಆಸೆ. ಅವ್ನು ಇಂಜೆಕ್ಷನ್ ಆದಾಗ ಮಲ್ಕೊಂಡ್ಬಿಡ್ತಾನೆ ಗೈಸ್. ಅವ್ನು ಮಲ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಆಮೇಲೆ ಅವನಿಗೆ ಫ್ಲಿಪ್ಕಾರ್ಟಲ್ಲಿ ಒಂದು ಸ್ವಲ್ಪ ಆಟ ಸಾಮಾನುಗಳನ್ನ ಆರ್ಡರ್ ಮಾಡಿದ್ದೆ, ಅದನ್ನು ನಾನು ಹಾಕಿದ್ದೀನಿ. ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಾನು. ಅದನ್ನು ನೋಡಿ ಹೋಗಿ ಚೆಕ್ ಮಾಡಿ. ಇದರಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲೂ ತೋರಿಸ್ತೀನಿ ನೋಡಿ ಆಟ ಸಾಮಾನು. ಆಲ್ರೆಡಿ ಒಂದು ಕ್ಯಾರೆಟ್ನ ಹರಿದಾಕಿದ್ದಾನೆ, ಅದು ಕ್ಯಾರೆಟು ಅನ್ನೋಂಗೆ ಇಲ್ಲ. ತೋರಿಸ್ತೀನಿ ನೋಡಿ ಆಟ ಸಾಮಾನುಗಳನ್ನ. ಆಟ ಸಾಮಾನು ಬುಕ್ ಮಾಡಿದ್ದೆ. ಒಂದು ಚಪ್ಪಲಿ ಕೊಟ್ಟಿದ್ರು ಪುಟಾಣಿದು, ಅದನ್ನು ವಿಡಿಯೋ ಹಾಕ್ತೀನಿ ನಾನು. ಹಾಕಿದ್ದೀನಿ ಆಲ್ರೆಡಿ ಶಾರ್ಟ್ಸಲ್ಲಿ, ಒಂದು ಸತಿ ಚೆಕ್ ಮಾಡಿ.
ಇದರಲ್ಲೂ ಹಾಕ್ತೀನಿ, ವಿಡಿಯೋದಲ್ಲೂ ಹಾಕ್ತೀನಿ ಲಾಸ್ಟಲ್ಲಿ ಎಂಡಲ್ಲಿ. ಇದೊಂದು ಮತ್ತು ಇದೊಂದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಇವನು ಬಂದು ಚೇರ್ ಕಡಿಯೋದೆಲ್ಲ ಮಾಡ್ತಿದ್ನಲ್ಲ ಅಂತ ಇದೊಂದು ಇದು ಕ್ಯಾರೆಟು ಗೈಸ್. ಕ್ಯಾರೆಟ್ ಹಿಂಗೆ ಮಾಡಿದ ನಾನು. ಆಮೇಲೆ ಇದೊಂದು ರಿಂಗ್ ತೊಗೊಂಬಂದೆ ಬ್ಯಾಂಗಲ್ ಸ್ಟೋರಲ್ಲಿ, ಅವನಿಗೆ ಆಟ ಆಡೋಕ್ಕಾಗತ್ತೆ ಅಂತ ಇದೊಂದು ರಿಂಗ್ ತೊಗೊಂಬಂದೆ. ಈಗ ಸದ್ಯಕ್ಕೆ ಇಂಜೆಕ್ಷನ್ ಆಗಿ ಮಲ್ಕೊಂಡಿದ್ದಾನೆ ಗೈಸ್. ಇಲ್ಲಿ ನೋಡಿ ಹೆಂಗೆ ಮಲಗಿದ್ದಾನೆ ಚಿನ್ನಮ್ಮ. ಹಾಯ್ರಿ ಬಂಗಾರಿ ಗೈಸ್. ಐಸ್ ಕ್ರೀಮ್ ತಂದಿದ್ನಲ್ಲ, ಐಸ್ ಕ್ರೀಮ್ ಕೊಡೋಣ ಬನ್ನಿ ಅವನಿಗೆ. ಐಸ್ ಕ್ರೀಮ್ ನೋಡಿ ಗೈಸ್, ಈಗ ಹೆಂಗೆ ಹೇಳ್ತಾನೆ ಐಸ್ ಕ್ರೀಮ್. ನ್ಯಾಲ್ಗೆ ನೋಡಿ ಗೈಸ್. ಏನವ ಅದು, ಏನಪ್ಪ ಅದು? ಚೇರ್ ಮೇಲೆ ಕೂತ್ಕೋಬಾ, ಚೇರ್ ಮೇಲೆ ಕೂತ್ಕೋ. ಇಲ್ಲಿ ಕೂರು ಕೂರು. ಅವನಿಗೆ ಇಂಜೆಕ್ಷನ್ ಆಗಿದೆಯಲ್ಲ ಗೈಸ್, ಹಂಗಾಗಿ ಕೂರೋದಕ್ಕೆ. ನೋಡಿ ಗೈಸ್ ಹೆಂಗೆ ಕೂತಿದ್ದಾನೆ. ಚಿನ್ನಮಣಿ ಇದು ನಂದು. ಆಯ್ತು ಕೊಡ್ತೀನಿ. ನೋಡಿ ಗೈಸ್ ಹೆಂಗಂತಾನೆ. ಕೂರ, ಹಿಂದೆ ಹೋಗ ಮಗನೆ. ಕೊಡ್ತೀನಿ ಗೈಸ್, ಫುಲ್ ಹತ್ತದ. ಒಂಚೂರು ಸಪೋರ್ಟ್ ಸಿಕ್ಬಿಟ್ರೆ ಸಾಕು ಅವನಿಗೆ. ಬೊಂಗೋರ ನನ್ನ ಬೊಂಗೋರ ಇದೆ. ಅಲ್ಲೋಗ ಕೂರು. ನೋಡಿ ಗೈಸ್ ಈಗ ಹಂಗೆ ಜಂಪ್ ಹೊಡಿತಾನೆ. ನೋಡಿದ್ರಾ? ಅರ್ಧ ತಿನ್ಸನ ಫುಲ್ ತಿಂತಿದ್ದಾನೆ ಈಗ ಐಸ್ ಕ್ರೀಮ್. ಗೈಸ್ ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ. ಒಂಚೂರು ಹಂಗೆ ಮುಂದಕ್ಕೆ ದುಗ್ತೀನಿ, ಇಲ್ಲ ದಬಕ್ಕ ಬಿಡ್ತಾನೆ. ನೀಟಾಗಿ ಕೂತ್ಕೊಂಡ ಗೈಸ್. ಹೆಂಗೆ ಕೈ ನೋಡಿ ಗೈಸ್, ಕೈ ಆಕಾಶದಲ್ಲೇ ಐತೆ ಗೈಸ್ ಇದು ಕೈ ಒಂದು. ಉನಿ ಕೈ ನೋಡ್ಬಾ ಹಂಗೆ ಒಂಚೂರ ಹಂಗೆ ಒಂಚೂರ ನೋಡ್ದ? ಇಲ್ಲ ಬೀಳಲ್ಲ ನೋಡಿ ಗೈಸ್. ಅಲ್ಲಿಂದಾನೆ ಬಿದ್ದತ್ತು ಕಣೆ ಅಂತಾರೆ ಗೈಸ್. ಅಂತಿದ್ದಾರೆ ಹತ್ರ ಕೇಳಿ ಐಸ್ ಕ್ರೀಮ್ ತಂದಿರೋದು ಗೈಸ್. ಆಮೇಲೆ ಅನ್ಕೊಂಡ್ಬಿಟ್ಟಿರ ಇದೇನು ಐಸ್ ಕ್ರೀಮ್ ಕೊಡ್ತಿದ್ದಾರಲ್ಲ ಅಂತ. ಹಂಗೇನಿಲ್ಲ, ಡಾಕ್ಟರ್ ಕೇಳಿ ಐಸ್ ಕ್ರೀಮ್ ಕೊಡ್ತಾ ಇರೋದು. ದಯವಿಟ್ಟು ನೋಡಿ ಅಂತ ಇಷ್ಟಪಡ್ತೀನಿ. ಇವತ್ತು ಫಸ್ಟ್ ಟೈಮ್ ನಾನು ಚಿನ್ನಮ್ಮನ ಬ್ಲಾಗಲ್ಲಿ ತೋರಿಸಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.